ಏನೋ ಸೀಕ್ರೆಟ್ ಮಿಷಿನು ಐತೆ. ಏನು ಸೀಕ್ರೆಟ್ ಮಿಷನ್ ಮಾಡ್ತಾರೆ? ಎರಡು ಕಿಡ್ನಿ ಹೋಗ್ಬಿಟ್ಟವೆ. ಲಾಯರು ಸುಳ್ಳು ವಾದ ಮಾಡಬೇಕು, ಸುಳ್ಳು ಹೇಳ್ಬಾರ್ದು. ಸುಳ್ಳು ಬಾಯಿ ಬಿಟ್ರೆ ಸುಳ್ಳು ಏನು ತೋರ್ಸೋದು ಏನು ಐ ತೋರ್ಸು ಬೆಲ್ಟ್ ಇಟ್ಕೊ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜಂಡರೀಸ್. ಟೈಮ್ ಆಗಿದೆ, ಆಫೀಸ್ಗೆ ಹೋಗೋ ಟೈಮು. ಇವತ್ತು ನಮ್ಮ ಆಫೀಸಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ. ಸೊ ಹೆಂಗಿರುತ್ತೆ ನೋಡುವ. ಗೈಸ್, ಇವತ್ತು ಎದ್ದಿದ್ದು ಸ್ವಲ್ಪ ಲೇಟಲ್ಲ, ಫುಲ್ ಲೇಟು. ಸೊ ತಿಂಡಿ ಹೊರಗಡೆ ಮಾಡ್ತಾ ಇದ್ದೀನಿ. ಇನ್ನೂ ತಿಂಡಿ ತಂದು ಕೊಟ್ಟಿಲ್ಲ. ಮನೇಲೆ ಮಾಡ್ಕೊಂಡು ತಿನ್ನಬೇಕಾಗಿತ್ತು, ಬಟ್ ಆಫೀಸ್ಗೆ ಬರೋ ಲೇಟ್ ಆಗುತ್ತೆ ಅಂತ ಬಂದ್ಬಿಟ್ಟೆ. ಸೊ ಗೈಸ್, ಆಫೀಸಿಗೆ ಬಂದಿದ್ದೆ. ಸ್ವಲ್ಪ ಸೈಡ್ ಕೆಲಸ ಇತ್ತು ಅಂತ ಹೊರಡವ ಅಂತ ಹೋಗ್ತಾ ಇದ್ದೆ. ಬಟ್ ತಾಲೂಕು ಆಫೀಸ್ಗೆ ಹೋಗ್ಬೇಕು. ನಮ್ಮ ಅಪ್ಪ ಬಂದಿದ್ದಾರಂತೆ. ಅವತ್ತು ಕೊಟ್ಟಿದ್ದು ನಾನು ಅರ್ಜಿ, ಇನ್ನೂ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಸೊ ಇವಾಗ ಹೋಗಿ ಕೇಳಿ ಕಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಅಲ್ಲಿ ಹೋಗಿ ಆಮೇಲೆ ಸೈಟ್ಗೆ ಹೋಗ್ಬೇಕು. ಇವರು ಗಣಪತಿ ಬಿಡ್ತಾರೆ ಅನಿಸ್ತು. ಇವತ್ತು ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು ಕೊಟ್ಟು ಅರ್ಜಿನ, ಇನ್ನೂ ಕೊಟ್ಟಿಲ್ಲ. ಬಂದು ಕಾಯ್ತಾ ಇದ್ದೀನಿ, ಕೊಡ್ತಾರಂತೆ. ಭಗೀರಥ 300 days, ಭಗೀರಥ 500 ಗೈಸ್. ಸೈಟ್ ಮುಗಿಸಿ ಸೀದಾ ಭಾಸ್ಕರ್ ಅಂಗಡಿಗೆ ಬಂದೆ ಊಟ ಮಾಡವ ಅಂತ. ಇಲ್ಲೂ ಊಟ ಮಾಡೋಕ್ಕೆ, ಇಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಏನು ಮಗ ಏನೋ ಸೀಕ್ರೆಟ್ ಅಂತ ಹೋಗ ಮಗ ಆ ಕಡೆ. ಏನೋ ಸೀಕ್ರೆಟ್ ಮಿಷಿನು ಐತೆ. ಏನು ಸೀಕ್ರೆಟ್ ಮಿಷನ್ ಮಾಡ್ತಾರೆ? ಏನೋ ನಂಗೂ ಗೊತ್ತಿಲ್ಲ ಗೈಸ್, ನಾನಂತೂ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಗೆಳೆಯ ಹೇಳ ಗೆಳೆಯ, ನಾಚಿಕತ್ತಿಲ್ಲ ಗೆಳೆಯ. ಶೌರ್ಯ ಒಳ್ಳೆ ತುಂಬಾ ಒಳ್ಳೆ ಹುಡುಗ. ಇಲ್ಲಿ ಬಂದಾಗ ಏನೂ ಕೊಡಿಸ್ತಿಲ್ಲ. ಅದಕ್ಕೋಸ್ಕರ ಮೈಸೂರಿಗೆ ನಾಳೆ ಹೋಗ್ತೀವಲ್ಲ, ಅವಾಗ ಏನೂ ಕೊಡ. ಶೌರ್ಯಗೆ ಪ್ರಾಣ ಕೊಡ್ತೀನಿ, ಶೌರ್ಯಂಗೆ ಪ್ರಾಣ, ಶಿವಕುಮಾರ್ಗೆ ಏನ್ ತಿಂದು ಕೊಡಿಸ್ತೀನಿ ಅಂದ. ಅವನು ಒಳ್ಳೆ ಹುಡುಗ. ನಾಳೆ ಫಿಕ್ಸ್ ಆದೇನು ವಿಶ್ವವಾದ. ಈಗಿನ ಒಂದ್ಸತಿ ಕರೆದೆ ಆಗ್ಲೇ ಫಿಕ್ಸ್ ಆಗಿದೆಯಲ್ಲ. ಈ ತರ ಇರ್ಬೇಕಣ್ಣ ಫ್ರೆಂಡ್ಸ್ ಅಂದ್ರೆ. ಇಲ್ಲ, ಈ ಮಾತಿಗೆ ಯಾವತ್ತೂ ನಾವು ಬೆಲೆ ಕೊಡಲಿಲ್ಲ. ಈ ವಾರದೊಳಗೆ ಸತ್ತೋಯ್ತೀನಿ ಅಂತ ಅನ್ಕೊಂಡ್ಬಿಟ್ಟವನೆ. ಎರಡು ಕಿಡ್ನಿ ಹೋಗ್ಬಿಟ್ಟವೆ. ಚೆನ್ನಾಗಿರ್ಬೇಕು. ಎರಡು ಕಿಡ್ನಿ ಹೋಗ್ಬಿಟ್ಟವೆ. ಲಾಯರು ಸುಳ್ಳು ವಾದ ಮಾಡ್ಬೇಕು, ಸುಳ್ಳು ಹೇಳ್ಬಾರ್ದು. ಸುಳ್ಳು ಬಾಯಿ ಬಿಟ್ರೆ ಜಗದೀಶ್ ಟು ಫ್ರಮ್ ಕೇಳ್ಬಿಟ್ಟು ಹೇಳ್ತೀವಿ ಬಿಡು. ಜಗದೀಶ್ 2.0 ಜಗದೀಶ್ 2 ಮಕ್ಕ ನೋಡಿ. ಜಗದೀಶ್ 2 ಆಗೋದ್ರಿಂದ ನಾಳೆ ಫಿಲಮ್ಗೆ ಹೋಗೋವಂತ ನಿಂತಾನಾಗ್ಲೇ ಜಗದೀಶ್ 2 ಆಯ್ತಾನಂತ. ಜೇಬಿನಲ್ಲಿ 1 ಪೈಸಾ ಇರೋದು ಇದ್ರೂ ರೋಲ್ ಮಾಡ್ತೀವಿ, ಹೋಲ್ಸು ಮಾಡ್ತೀವಿ, ಹೆಜ್ಜೆಗೂ ಹೆಸರು ಹೇಳ್ತೀವಿ. ನಾವು ಊಟಕ್ಕೆ ನಡೆಯೋ ಅಂದರೆ ವಯಸ್ಸು ಯಾವುದೋ ದುಡ್ಡು ಡೆಪಾಸಿಟ್ ಮಾಡ್ತಾನೆ. ನನ್ನನ್ನು ಊಟಕ್ಕೆ ಹೋಗದಂತೆ ತಡೆ ಹಿಡಿದಿದ್ದಾನೆ ಭಾಸ್ಕರ್. ಊಟಕ್ಕೆ ಅಂತ ಕರ್ಕೊಂಡು ಭಾಸ್ಕರ್ ಕಾಯಿಸ್ತಾ ಇದ್ದಾರೆ. ವಿಸರ್ಜನಾ ಕಾರ್ಯಕ್ರಮ ಇದೇ ಗಾಡಿಯಲ್ಲಿ ಬಿಡೋದು ಅನ್ಸುತ್ತೆ. ಮೇ ಬಿ ಗಣೇಶ ವಿಸರ್ಜನೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ತಯಾರಿ ನಡೀತದೆ ಗೈಸ್. ಏನು ಅದೇ ಗಾಡಿ, ಆ ಗಾಡೀಲಿ ಬಿಟ್ಬಿಡ್ತಾರೆ. ಕೃಷ್ಣ ಗಣೇಶ ಅಂತ ಬಿದ್ದ ಹಿಂದೆ ಒಬ್ಬ. ಕೆಳಗೆ ಕೆಳಗೆ
ಹೋಗುತ್ತೆ ಹೋಗಿ ಆರಾಮಾಗಿ ಹೋಗುತ್ತೆ. ಕಳಿಸ್ತಾ ಇದೀವಿ ಗೈಸ್ ಗಣೇಶನ ಆಫ್ಟರ್ 10 days. ಈ ಗಾಡಿದು ಹೊಸ ಟ್ರಿಪ್ಪು, ಹೊಸ ಗಾಡಿ. ಏನು ತೋರ್ಸೋದೇನು? ಐ ತೋರ್ಸು ತೋರ್ಸಾಯ್ತು ಅದೇನು? ನಾನು ಮೈಸೂರಿಗೆ ಹೋಗೋ ಬೆಂಗಳೂರಿಗೆ ಹೋಗೋ ಅಂತ ಇದ್ದೀನಿ, ಇವ್ರು ಇಲ್ಲೇ ನೋಡ್ತಾರಲ್ಲ ಶಿಷ್ಯ. ಪೈರಸಿ ಸಪೋರ್ಟ್ ಮಾಡ್ಬೇಕು. ಡೇಟ್ ಮಾಡು ಫಸ್ಟ್ ಡೇಟ್ ಮಾಡು. ಯಾರು ಭಾಸ್ಕರ್ ಡೌನ್ಲೋಡ್ ಮಾಡ್ಸಿದ್ನಾ? ನಾವು ನಾಚಿಕೆ ಆಗಲ್ವೇನಲ್ಲ ಭಾಸ್ಕರ್, ನೀನು ಒಬ್ಬ ಓನರ್ ಆಗಿ. ಗಣಪತಿ ಬಿಡೋಲ್ಲ, ಕರ್ನಾಟಕನೇ ಇದು ಕಳಂಕ ತರ ಅಂತ ವಿಚಾರ ಮಾಡಿದ್ಯಲ್ಲ. ಸಾಕಿದ್ದೀನಿ ಗೆಳೆಯ ಅಂದ್ರೆ ಸಾಕೀಗ. ಗೆಳೆಯ ಬಾ ಗೆಳೆಯ, ಟೈಮ್ ಆಯ್ತು. ಏನ್ ಹಂಗನು ಅನ್ನ 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 ಅನ್ಸು ಅನ್ನ ಹೋಗ ಗೆಳೆಯನು 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 ಹಂಗ್ ಮಾಡ್ದಲ್ಲ, ಸಿಮ್ಮು ತರ ಮಾಡ್ದ ಗೆಳೆಯನು. ಗೆಳೆಯನು ಫಸ್ಟ್ ಹೇಳ್ತೀನಿ ಸುಮ್ಮನೆ. ಗೆಳೆಯ ಅನ್ಲ ಮಾಡ ಸಿಮ್ಮು ತರ ಮುಖ ಮಾಡ ಆಗ್ಲೇ ಮಾಡ್ದಲ್ಲ ಅದ್ನ. ಈ ಆಟನೇ ಚೆನ್ನಾಗೈತಲ್ಲ, ಮೈಸೂರು ಈಗ ಆಟವ ನಾವು ಬಾರ್ಲ ಭಾಸ್ಕರ್. ಆಮೇಲೆ ಗಣಪತಿ ಬಿಡ್ಬೇಕು. ಆಲ್ರೆಡಿ ಗಣಪತಿ ಬಿಡಕ್ಕೆ ಹೋಗಿದ್ದಾರೆ, ನಾನು ಲೇಟಾಗಿ ಹೋಗ್ತಾ ಇದ್ದೀನಿ. ಗಣಪತಿ ವಿಸರ್ಜನೆ ಮಾಡಬೇಕು. ಚಾನಲ್ ಒಳಗೆ ತೆಗಿ ಫೋಟೋ. ನೀರು ಸೆಳೆತ ಬಹಳ ಇದೆ. ಅಲ್ಲ ಇಲ್ಲಿ ನೀರು ಪ್ಯಾಂಟ್ ಆಗತ್ತಾನೆ, ಶರ್ಟ್ ಬಿಸಾಕೋರೆ, ಪ್ಯಾಂಟ್ ಹಂಗೆ ಐತೆ. ಶರಣ ಗೌರಿಕೆ, ಮಂಗಳ ಗೌರಿಕೆ, ಬಲೋ ವಿದ್ಯಾ ಗಣಪತಿಗೆ. ಒಂದ್ ಸೈಡ್ ಹುಷಾರು. ತೂಕ ಇದೆ. ಅಲ್ಲ ಪೂರ್ತಿ ಇಟ್ಕೊಳ್ಳಿ ಕೆಳಗೆ. ಹಂಗೆ ಬೆಲ್ಟ್ ಇಟ್ಕೊ. ಹುಷಾರು. ಗಣಪತಿನ ಸಕ್ಸಸ್ಫುಲಿ ಬಿಟ್ಟು ಇವರು ಎಲೆಕ್ಟ್ರಿಕ್ ಕಾರ್ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಬೈಕ್ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಬೈಕ್ ಓಡಿಸ್ತಾನಂತ ಗೈಸನು. ಫಸ್ಟ್ ಟೈಮ್ 28 ವರ್ಷ ಆಗೈತಿ, ಈಗ ಫಸ್ಟ್ ಟೈಮ್ ಓಡಿಸ್ತಾ ಇದೆಯೋ. ಇದು ಇವತ್ತು ಟೀ ಕುಡಿಯೋಕ್ಕೆ ಬಂದಿರೋಕ್ಕಂತಹ ಸ್ಥಳ. ಆಲ್ರೆಡಿ ಬಂದಿದ್ವಿ ಅಲ್ವ ಬಸ್ಸು ಲಾಸ್ಟ್ ಟೈಮು, ಒಂದು 3 ದಿನದಿಂದ. ಚೆನ್ನಾಗಿರುತ್ತೆ ಟೀ ಅಂತ ಇಲ್ಲಿ ಬಂದಿದ್ವಿ.
ತಮಿಳ್ನಾಡು ನೋಟ ಮಗ ಇದು ಇಷ್ಟು ಇರುತ್ತೆ ತಮಿಳ್ನಾಡಲ್ಲಿ ರಾಕ್ಷಸನು ಬಂದು ಕುಡಿಯೋತರ ಫೀಲ್ ಆಗಲಿ ಅಂತ ಕೊಟ್ಟರೆ ಇಷ್ಟು ಲೋಟದಲ್ಲಿ ಕುಡಿದು ಊಟಿಗೆ ಹೋದಾಗ ಒಂದ್ಸರಿ ಕುಡಿದಲ್ಲ. ಅಲ್ಲ ಊಟಿಗೆ ಹೋಗಿದ್ದೀವಿ ಅಂತ ಫೀಲ್ ಮಾಡ್ಕೊಂಡು ಕುಡಿಲಿ ಅಂತ. ಗೈಸ್ ಟೀ ಕುಡ್ದಾಯ್ತು. ಒಂದು 10 ನಿಮಿಷ ಕೂತ್ಕೊಳ್ಳೋ ಅಂತ ಕೂತಿದ್ವಿ. ಬಟ್ ನನ್ನ ಫ್ರೆಂಡ್ ಒಬ್ಳು ಬಂದಿದ್ದಾಳೆ. ಅವಳು ಇಷ್ಟು ದಿನ UK ಇದ್ಲು, ಇವತ್ತು ಬಂದವಳೆ. ಅವಳೇನೋ ಕ್ಲಿನಿಕ್ಕಿಗೆ ತೋರಿಸ್ಬೇಕಂತೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆ ಭಾಸ್ಕರ್ನ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಅವಳನ್ನ ಮೀಟ್ ಮಾಡ್ತೀನಿ. ವೆಲ್ಕಮ್ ಟು ಇಂಡಿಯಾ. ಇವಳೆ ಗೈಸ್ ಶರ್ಮಿಳಾ ಅಂತ ಹೇಳಿ ಹೆಸರು. ಯಾರು ನೋಡಿಲ್ಲ ನನ್ನ ಬ್ಲಾಗಲ್ಲಿ. ಇವತ್ತು ಬಂದವಳೆ. ಎರಡು ವರ್ಷ ಆಗಿತ್ತು ಹೋಗಿ. ಒಂದು ವರ್ಷ UK ಇದ್ದು ಇವತ್ತು ಬಂದವಳೆ. ಇವಳಿಗೆ ನಾನು ಯಾರು ಹೇಳಿದ್ರು ಗೊತ್ತಿಲ್ಲ, ಸ್ಕಿನ್ ಕ್ಲಿನಿಕ್ ಹಾಸನಿಂದ ಇಲ್ಲಿಗೆ ಬಂದವಳೆ ಚೆನ್ನಾಗಿ ಮಾಡೋಕ್ಕೆ. ದೊಡ್ಡ ಯಾರ ಗನಂದಾರಿ ನೋಡ್ತಾನೆ ಸ್ಕಿನ್ ಅನ್ನೋ ಥರ ಮತ್ತೆ ಚೆನ್ನಾಗಿಲ್ಲ ಅಂದ್ರೆ ಬಿಡೋ ಬೇಡ, ಯಾಕೆ ಬೇಕು? ಒಂದ್ಸರಿ ತೋರ್ಸು, ಚೆನ್ನಾಗಿ ನೋಡ್ತಾನೆ. ಸುಮ್ಮನೆ ದುಡ್ಡು ಕಿತ್ಕೊಬಿಟ್ಟ ಮೇಲೆ ನನ್ನ ವಾಸಿ ಆಗ್ಲಿಲ್ಲ ಅಂದ್ರೆ ದುಡ್ಡೇನು 20 ಲಕ್ಷ ಕಿತ್ಕೊಳ್ಳಲ್ಲ, 200 ರೂಪಾಯಿನ ಎಷ್ಟೊತ್ತಾಗದಾನ ಅಷ್ಟೇ. ಡ್ಯಾನ್ಸ್ ಮಾಡ್ತೀಯಾ? ಡ್ಯಾನ್ಸ್ ಮಾಡಿ ಹೇಳ್ಬಿಟ್ಟು ಏಯ್ ಹೋಗು ಸುಮ್ಮನೆ. ಈಗ ಇಂಡಿಯಾಗೆ ಬಂದಿದೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಈ ಹಾಸ್ಪಿಟಲ್ ಪೇ ಮಾಡೋಕ್ಕೆ ಕಾರ್ಡ್ ತಂದವಳು. ಇದೇನು UK ಅನ್ಕೊಂಡಿದ್ಯಾ? ಹಾಂ ಲೇ, ಕಾರ್ಡ್ ಪೇಮೆಂಟಲ್ಲಿ ಅಷ್ಟೊಂದು ಅಪ್ಗ್ರೇಡ್ ಆಗಿಲ್ಲ ಕಣ ಇನ್ನೂ ಜನ ಇಲ್ಲಿ ನಿಂತಾರ. ಅವ್ನು ಇಸ್ಕೊಳ್ಳೋದು 300 ರೂಪಾಯಿಗೆ ನಿನ್ನ ಹತ್ರ ಕಾರ್ಡೇ ಪೇಮೆಂಟ್ ಮಾಡಿಸ್ಕೊಂಡು ಇಸ್ಕೋದನ. ನಿನಗೆ ತಮಿಳ್ ಸಾಂಗ್ಸ್ ಬರುತ್ತೆ? ನಮಗೆಲ್ಲ ಬರ್ತದೆ. ನಾನು ಕಾಣಿಸಲ್ಲ, ಕರಗಿದ್ದೀನಿ. ಅವ್ನು ಟಾಪ್ ಆಫ್ ಇಟ್ ನಿಂಗೆ ಕಚ್ಚಲ್ಲಿ ತೆಗಿತಿದ್ಯಾ? ನಾನು ನಿಂತು ತೆಗಿತಾಯಿಲ್ಲ. ಫಸ್ಟ್ ಆಫ್ ಆಲ್ ಮಾಡ್ದಲ್ಲ ಮಾಡಿದ್ರೆ ನಾನು ನಿಂತು ತೆಗಿತಾ ಇರೋದು ರೋಡು. ಸೊ ಗೈಸ್, ಕಟ್ ಟು ದ ಫೈನಲ್ ಪಾರ್ಟ್. ನಾನು ಶರ್ಮಿಳನ್ನ ಡಾಕ್ಟ್ರ್ ತೋರಿಸಿ ನಾವು ಮನೆಗೆ ಕಳಿಸಿ ಮನೆಗೆ ಬಂದಿದ್ದೀನಿ. ಸದ್ಯಕ್ಕೆ ಅಡುಗೆ ಮಾಡ್ಕೋತಾ ಇದ್ದೀನಿ. ಸೊ ದಿಸ್ ವಾಸ್ ಮೈ ಹೋಲ್ ಡೇ. ಗಣಪತಿ ವಿಸರ್ಜನೆ ಮಾಡಿದ್ವಿ, ಅದಾದಮೇಲೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಸ್ತಿ ಮಾಡಿದ್ವಿ. ದಿಸ್ ವಾಸ್ ಮೈ ಡೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.